ಹಾಯ್ ಎಲ್ರಿಗೂ ಒಂದು ವೇಸ್ಟ್ ಚಾರ್ಜರಿಂದ ಒಂದು ನೆಕ್ಲೆಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಅಂದರೆ ನೀವು ಇದನ್ನೆಲ್ಲೂ ವೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಆದರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೆ ಮನೇಲೆ ಒಂದು ಮಾಡ್ಕೊಬೋದು. ನಾನು ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ಇವತ್ತು ಹೆಂಗೆ ಬರುತ್ತೆ ನೋಡೋಣ ಅಂತ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವೀಡಿಯೋನು ರೆಕಾರ್ಡ್ ಮಾಡ್ಕೊಂಡಿದ್ನಲ್ವ, ಅದನ್ನೇ ಹಾಗೆ ಎಡಿಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಚಾರ್ಜರ್ದು ತುದಿ ಕಟ್ ಮಾಡಿದ್ದೀನಿ. ನಿಮ್ಗೆ ಎಷ್ಟುದ್ದ ಬೇಕು ನೋಡಿ ಅಷ್ಟುದ್ದ ಮಾಡ್ಕೊಬೋದು. ಇದನ್ನು ನೆಕ್ಲೆಸ್ ಥರ ಅಲ್ಲ, ಮಕ್ಕಳಿಗೇನಾದರೂ ಫೋಟೋಶೂಟ್ ಮಾಡಬೇಕಾದ್ರೆ ನೀವು ಸೊಂಟದ ಪಟ್ಟಿ, ಚೈನು ಆ ಥರನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ನೀವು ಯಾವ ಥ್ರೆಡ್ ಬೇಕಾದರೂ ಯೂಸ್ ಮಾಡ್ಬೋದು. ಸಿಲ್ಕ್ ಥ್ರೆಡ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಕ್ಲೀನಾಗಿ ಸುತ್ಕೊಬೇಕು, ಟೈಟಾಗಿ ಸುತ್ಕೊಬೇಕು. ಲೂಸ್ ಸುತ್ತಿದ್ರೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ನಾನು ಅದನ್ನು ಕ್ಲೀನಾಗಿ ಸುತ್ಕೊಂಡಿದ್ದೀನಿ. ಅಂದರೆ ಚಾರ್ಜರ್ ಸ್ವಲ್ಪ ನೈಸ್ ಇರುತ್ತಲ್ವ, ಚಾರ್ಜರ್ ಹೋಗ್ತಾ ಇರುತ್ತೆ. ಮಧ್ಯೆ ಸ್ವಲ್ಪ ಗಮ್ ಹಾಕ್ಕೊಂಡು ಕ್ಲೀನಾಗಿ ಸುತ್ಕೊಳ್ಳಿ. ತುದಿ ಎಲ್ಲಿ ತನಕ ಬೇಕೋ ಅಲ್ಲಿ ತನಕನೂ ಕರೆಕ್ಟಾಗಿ ಸುತ್ಕೋಬೇಕು. ಗಟ್ಟಿ ಎಳ್ದಿಟ್ಕೊಂಡು ಸುತ್ಕೊಳ್ಳಿ. ನೀವು ಬ್ಯಾಂಗಲಿಗೆಲ್ಲ ಥ್ರೆಡ್ ಬ್ಯಾಂಗಲ್ ಮಾಡ್ಬೇಕಾದ್ರೆ ಸುತ್ತಿರಲ್ಲ, ಅದೇ ಥರ ಗಟ್ಟಿ ಟೈಟ್ ಮಾಡಿ ಸುತ್ಕೊಬೇಕು. ನಿಮಗೆ ಈ ಸಿಲ್ಕ್ ಥ್ರೆಡ್ ಎಲ್ಲ ಕುಚ್ಚಾಕ ಅಂಗಡಿಲೆಲ್ಲ ಜಾಸ್ತಿ ಸಿಗುತ್ತೆ, ಟೈಲರಿಂಗ್ ಶಾಪಲ್ಲೆಲ್ಲ ಸಿಗುತ್ತೆ. ಅಲ್ಲಿ ನೀವು ಬೇಕಾದರೆ ತರಿಸ್ಕೊಬೋದು. ಮಕ್ಕಳಿಗೆ ಈ ಥರ ಕ್ರಾಫ್ಟ್ ಎಲ್ಲ ಮಾಡಿ ಹೇಳ್ಕೊಡೋದ್ರಿಂದ ಅವರು ಸ್ವಲ್ಪ ಕ್ರಾಫ್ಟ್ ಕಡೆ ಎಲ್ಲ ಗಮನ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ನಾನು ಮಾಡಿದ್ದು. ಅಂದರೆ ಹೊರಗಡೆಯಲ್ಲೂ ವೇರ್ ಮಾಡೋಕ್ಕಾಗಲ್ಲ ಇದನ್ನು, ಪರವಾಗಿಲ್ಲ, ಮನೇಲೇ ಏನಾದರೂ ಈ ಥರ ಫೋಟೋಶೂಟಿಗೆ ಆ ಥರದಕ್ಕೆಲ್ಲ ವೇರ್ ಮಾಡ್ಬೋದು ಇದನ್ನ. ನಾನು ಈ ಥರ ಎಲ್ಲ ಸುತ್ಕೊಂಡಿದ್ದೀನಿ ನೀಟಾಗಿ ಗಮ್ ಹಾಕಿ. ನೋಡಿ ಇಷ್ಟು ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಚಾರ್ಜರು ಒಂದು ಸೈಡು ಬೆಂಡ್ ಆಗಿಬಿಟ್ಟಿತ್ತು, ಅದಕ್ಕೆ ಹಾಗೆ ಬೆಂಡ್ ಆದಂಗೆ ಕಾಣಿಸ್ತಾ ಇದೆ. ಅದು ನಾನು ಸ್ವಲ್ಪ ನೀಟ್ ಮಾಡ್ಕೊಬೋದಿತ್ತು. ನನಗೆ ಅದು ಎಷ್ಟೇ ನೀಟ್ ಮಾಡಿದ್ರೂ ಅದು ನೀಟ್ ಆಗ್ತಾ ಇರಲಿಲ್ಲ. ಈ ಗೋಲ್ಡ್ ಥ್ರೆಡ್ ಇದೆಯಲ್ಲ, ಇದು ಕುಚ್ಚು ಕಟ್ಟೋಕ್ಕೆ ಅಂತ ಯೂಸ್ ಮಾಡ್ತೀವಿ ನಾವು. ಕುಚ್ಚನ್ನು ಲಾಸ್ಟಲ್ಲಿ ಕಟ್ತೀವಲ್ಲ, ಅದಕ್ಕೋಸ್ಕರ ಅದನ್ನು 2 ಎಳೆ ತೊಗೊಂಡಿದ್ದೀನಿ. ನಾನು 2 ಎಳೆ ತೊಗೊಂಡಿದ್ದು ಕಮ್ಮಿ ಆಯಿತು ಅನಿಸುತ್ತೆ. ನಾನು 3 ಎಳೆ ತೊಗೋಬೇಕಿತ್ತು, ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ನಾನು 2 ಎಳೆ ತೊಗೊಂಡು ಫಸ್ಟಿಗೆ ಗಂಟು ಹಾಕ್ಬಿಡ್ತೀನಿ. ಅಲ್ಲೇ ಗಂಟು ಹಾಕಿ ಆಮೇಲೆ ಕ್ಲೀನಾಗಿ ಸುತ್ತ ಬರ್ತೀನಿ. ನೀವು ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರ, ಅಂದರೆ ಎಷ್ಟು ಗ್ಯಾಪ್ ಕೊಟ್ಟು ಸ್ಟಾರ್ಟ್ ಮಾಡಿರ್ತೀರ, ಕೊನೆ ತನಕನೂ ಅದೇ ಗ್ಯಾಪಲ್ಲಿ ನೀವು ಸುತ್ತಬೇಕು. ಇಲ್ಲಾಂದರೆ ಒಂದು ದೊಡ್ಡ ಒಂದು ಚಿಕ್ಕ ಆ ಥರ ಆಗುತ್ತೆ. ನಂದು ಸ್ವಲ್ಪ ಹಾಗೆ ಆಗಿತ್ತು. ಇನ್ನೇನು ಫಸ್ಟಿಂದ ಮಾಡೋಣ ಅಂತ ಹೇಳಿ ಹಾಗೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಫಸ್ಟು ಗಟ್ಟಿ ಟೈಟಾಗಿ ಕಟ್ಟಿಬಿಡ್ಬೇಕು, ಇಲ್ಲಾಂದರೆ ನೀವು ಸ್ವಲ್ಪ ಗಮ್ ಯೂಸ್ ಮಾಡಿದ್ರೂ ಆಗುತ್ತೆ. ನಾನು ಗಮ್ ಏನು ಯೂಸ್ ಮಾಡಿಲ್ಲ, ನೀಟಾಗಿ ಸುತ್ಕೊತಾ ಇದ್ದೀನಿ ಅದನ್ನು. ನೀವು ಇದನ್ನು ಅಷ್ಟೇ, ನೀವು ಸಿಲ್ಕ್ ಥ್ರೆಡ್ ತೊಗೊತೀರಲ್ಲ ಅದೇ ಶಾಪಲ್ಲಿ ಇದು ಸಿಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಇದು. ಯಾವುದೇ ಕುಚ್ಚು ಹಾಕೋದಕ್ಕಾಗಲಿ, ಮತ್ತು ನೀವೇನಾದರೂ ಥ್ರೆಡ್ ಬ್ಯಾಂಗಲ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಈ ದಾರ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಶೈನಿಂಗ್ ಇರುತ್ತಲ್ವ ಗೋಲ್ಡ್ ಥ್ರೆಡ್ಡು, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದನ್ನು ಈ ಥರ ನೀಟಾಗಿ ಸುತ್ಕೊತಾ ಇದ್ದೀನಿ. ನೋಡಿ, ನೀವು ಹಿಂಗೆ ನೀಟಾಗಿ ಸುತ್ಕೊಬೇಕು. ಇದನ್ನು ಅಷ್ಟೇ ಟೈಟಾಗಿ ಸುತ್ಕೊಬೇಕು, ಲೂಸಾಗಿ ಸುತ್ಕೊಳ್ಳೋಕೆ ಹೋಗ್ಬಿಡಿ. ಈ ಥರ ಸುತ್ಕೊಂಡಾದ್ಮೇಲೆ ಫುಲ್ಲು ಸುತ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ. ನೆಕ್ಸ್ಟು ನಾನು ಪೆಂಡೆಂಟ್ ಮಾಡ್ಕೊಳ್ಳೋಣ ಅಂತ ಒಂದು ಶೀಟ್ ಮೇಲೆ ಈ ಥರ ಇದು ಕುಂದನ್ಸ್ನೆಲ್ಲ ಅಂಟಿಸ್ತಾ ಇದ್ದೀನಿ. ಅಂಟಿಸಾದ್ಮೇಲೆ ನಾನು ಈ ಚೈನಿಗೆ ಸೈಡು ನನ್ನ ಹಳೆ ಸರದೊಂದು ಚೈನ್ ಇತ್ತು, ಅದನ್ನು ಫಿಕ್ಸ್ ಮಾಡಿದ್ದೀನಿ, ಹೋಲ್ ಮಾಡಿಬಿಟ್ಟು ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಪೆಂಡೆಂಟ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು. ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಫ್ಯಾಬ್ರಿಕ್ ಆದರೆ ಚೆನ್ನಾಗಿ ನಿಲ್ಲುತ್ತೆ. ನೋಡಿದ್ರೆ ಇಷ್ಟು ಈಸಿಯಾಗಿ ರೆಡಿ ಆಗಿಬಿಡುತ್ತೆ ನೆಕ್ಲೆಸ್ಸು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್